ಎಲ್ರಿಗೂ ನಮಸ್ಕಾರ. ಒಂದು ಹಂತದಲ್ಲಿದ್ದ ಚಿತ್ರರಂಗವನ್ನು ಒಂದು ಹಂತಕ್ಕೆ ಶ್ರೀಮಂತಗೊಳಿಸಿದಂತ ಒಬ್ಬ ಟೆಕ್ನಿಷಿಯನ್ಗೆಲ್ಲ ಇವರು ಒಂದು ಹೆಡ್ ಮಾಸ್ಟರ್ ಇದ್ದಂಗೆ. ಚಂದ ಚಂದ ಹೀರೋಯಿನ್ಗಳನ್ನ ಕನ್ನಡಕ್ಕೆ ಕರೆತಂದವರು. ಹೀರೋಯಿನ್ಗಳನ್ನ ಅಂದವಾಗಿ ತೋರಿಸಿ ತುಂಬಾ ಜನ ಹೆಣ್ಣು ಮಕ್ಕಳ ಮನಸ್ಕದ್ದಂತ ಒಬ್ಬ ಜಾದುಗಾರ. ಸಿನಿಮಾದಲ್ಲಿ ಯಾವುದೇ ಪ್ರಾಪರ್ಟೀಸ್ ಬಳಸಿದ್ರು, ಒಂದು ಹೂ ಕೂಡ ಬಳಸಿದ್ರು ಕೂಡ ಅದು ಆ ಕ್ಷಣಕ್ಕೆ ಮಾಡೋಗ್ಬೋದು. ಆದರೆ ನಾವು ಎಷ್ಟೋ ವರ್ಷಗಳ ಕಳೆದ್ಮೇಲೆ ಸಿನಿಮಾದಲ್ಲಿ ನೋಡಿದಾಗ ಜೀವಂತವಾಗಿರುತ್ತೆ. ಆ ಫ್ರೆಶ್ನೆಸ್ ಕಳ್ಕೊಂಡಿರಲ್ಲ. ಅದು ಹಾಗೇ ಇರಬೇಕು ಅಂತ ಪ್ರತಿ ಪ್ರಾಪರ್ಟೀಸ್ಗೂ ಬೆಲೆ ಕೊಟ್ಟವರು, ಅದನ್ನ ಚೆನ್ನಾಗಿ ತೋರಿಸಿದವರು. ಇವ್ರ ಸಿನಿಮಾಗಳಲ್ಲಿ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ, ಕ್ಯಾಮರಾ ಮೂವ್ಮೆಂಟ್ಸ್ ಇರುತ್ತೆ. ಇವರ ಸಿನಿಮಾದ ಎಲ್ಲ ಹಾಡುಗಳು ಸೂಪರ್ ಹಿಟ್ಟು, ಹಾಡುಗಳಿಗೆ ಫೇಮಸ್ಸು. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಹೆಸರಾಂತ ನಿರ್ದೇಶಕ, ನಟ, ನಿರ್ಮಾಪಕ, ಒಬ್ಬ ದೊಡ್ಡ ಟೆಕ್ನಿಷಿಯನ್ ಅಂತ ಹೇಳ್ಬೋದು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ರವಿ ಸರ್, ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಹಾಡು ಮಾಹಿತಿಯೊಂದಿಗೆ ನಾನು ಬರೋದು, ಇವತ್ತು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ರವಿ ಸರ್ ಅಭಿನಯದ ಸ್ನೇಹ ಸಿನಿಮಾದ ಒಂದು ಹಾಡಿನ ಸೃಷ್ಟಿಯ ಹಿಂದೆ ಒಂದು ಘಟನೆ ಇದೆ, ಅದು ಹೇಳಬೇಕು ನೋಡಿ. ಒಬ್ಬರು ಗಾಯಕರು, ಅವರು SPB ಆಗಲಿ, ಯೇಸುದಾಸ್ ಆಗಲಿ, ಜಾನಕಮ್ಮ ಆಗಲಿ, ಚಿತ್ರಮ್ಮ ಆಗಲಿ, ಬೇರೆ ರಾಜ್ಯದಿಂದ ಬಂದು ಹಾಡಿ ವಾಪಸ್ ಹೋದ್ಮೇಲೆ ಮತ್ತೆ ಕರೆಸಿ ಅವ್ರನ್ನ ಅದೇ ಹಾಡು ಆಡಿಸೋದು ಕಷ್ಟ. ಅದು ಹರಸಾಹಸ ಪಡಬೇಕು, ಭಾರಿ ಕಷ್ಟ. ಯಾಕೆ ಬೇರೆ ಕಡೆ ಬ್ಯುಸಿ ಆಗಿರ್ತಾರೆ ಅವರು, ಅಲ್ಲಿ ಡೇಟ್ ಕೊಟ್ಟಿರ್ತಾರೆ. ಟೈಮ್ ವ್ಯಾಲ್ಯೂಯಬಲ್ ಅಲ್ವಾ, ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಅವರು. ಆ ಒಂದು ಘಟನೆ ಇಲ್ಲಿ ನಡೆದುಂಟು. ಯೇಸುದಾಸ್ ಅವರು ಹಾಡಕ್ಕೆ ರವಿಚಂದ್ರನ್ ಅವರ ಸ್ಟುಡಿಯೋಗೆ ಬರ್ತಾರೆ. ರವಿ ಸರ್ ಆಗ ಸ್ಟುಡಿಯೋ ಎಲ್ಲ ಓಪನ್ ಆಗಿರುತ್ತೆ, ಈಶ್ವರಿ ರೆಕಾರ್ಡಿಂಗಲ್ಲೇ ರೆಕಾರ್ಡಿಂಗ್ ಆಗೋದು. ಅಲ್ಲಿಗೆ ಬರ್ತಾರೆ. ರವಿ ಸರ್ ಅವತ್ತು ಇರಲ್ಲ. ಅಂದರೆ ಯೇಸುದಾಸರಿಗೆ ಫಸ್ಟ್ ರವಿ ಸರ್ ಹೇಳಿರ್ತಾರೆ, ನಾನು ಹಿಂಗಿರಲ್ಲ, ಶೂಟಿಂಗ್ ಹೋಗಿರ್ತೀನಿ, ನಾನು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಹೋಗಿರ್ತಾರೆ ಅವರು. ಎಲ್ ಶಾಸ್ತ್ರಿ ಅವರು ಅದರ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ. ಯೇಸುದಾಸ್ ಅವರು ಬರೋಕ್ಕೆ ಇನ್ನೂ ಟೈಮ್ ಇರುತ್ತೆ. ಎಲ್ ಶಾಸ್ತ್ರಿ ಅವರು ಸ್ವಲ್ಪ ಹೊರಗಡೆ ಹೋಗಿರ್ತಾರೆ, ಕೆಲಸದ ಮೇಲೆ ಒಂದು ಪರ್ಸನಲ್ ಕೆಲಸ ಹೊರಗಡೆ ಹೋಗಿರ್ತಾರೆ. SPB ಆದರೆ ಬಂದು ಸ್ವಲ್ಪ ಮಾತಾಡಿಕೊಂಡು, ಒಂದು ಉಪಯೋಗ ಕುಶಲೋಪರಿ ಮಾತಾಡ್ಕೊಂಡು, ಕಾಫಿ ಎಲ್ಲ ಕೊಡು, ಸ್ವಲ್ಪ ಮಾತಾಡೋರು, ಜಾಲಿಯಾಗಿರೋರು. ಯೇಸುದಾಸ್ ಅವ್ರು ಹಂಗಲ್ಲ, ತುಂಬ ಮಾತು ಕಡಿಮೆ. ಬರ್ತಾರೆ, ಸ್ಟ್ರಿಕ್ಟಾಗಿ ನೋಡ್ತಾರೆ, ಎಲ್ಲ ರಿಹರ್ಸಲ್ ಮಾಡ್ತಾರೆ, ಆಡಿ ಹೋಗ್ತಾರೆ. ಅವತ್ತು ಬರ್ತಾರೆ, ಶಾಸ್ತ್ರಿ ಅವ್ರು ಇರಲ್ಲ. ಅಲ್ಲಿ ಅಸ್ಟೆಂಟ್ಗಳು ಇರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗೆ ಆಡಿಸ್ಬೇಕು ಅಂತೆಲ್ಲ ಗೊತ್ತಿರುತ್ತೆ. ಅದರ ರೂಪುರೇಷ ಎಲ್ಲ ಗೊತ್ತಿರುತ್ತೆ. ಟ್ರ್ಯಾಕ್ ಶಾಸ್ತ್ರಿ ಆಡಿರ್ತಾರೆ, ಅದನ್ನ ಯೇಸುದಾಸ್ ಅವ್ರಿಗೆ ಕೊಡಬೇಕು, ಲಿರಿಕ್ಸ್ ಕೊಡಬೇಕು ಅಂತೆಲ್ಲ ಗೊತ್ತಿರುತ್ತೆ. ಯೇಸುದಾಸ್ ಅವರು ಬಂದು ಅದೆಲ್ಲ ನೋಡ್ಕೊಂಡು ಆಡಿ ಹೋಗ್ಬಿಟ್ಟಿರ್ತಾರೆ. ಆ ಹೊರಟ ಮೇಲೆ ಶಾಸ್ತ್ರಿ ಬರ್ತಾರೆ. ಬಂದ್ಬಿಟ್ಟು ಎಲ್ಲಿ ಹಾಡಿ ಹೋಗ್ಬಿಟ್ರ ಅಂತ, ಆಡಿ ಹೋದ್ರು ಅಂತ. ಅಯ್ಯಯ್ಯೋ, ನಾನು ಇತ್ತಿಲ್ವಲ್ಲಪ್ಪ, ಸರಿ ಆಯಿತು ಅಂತೇಳಿ ಪ್ಲೇ ಮಾಡಿ ಕೇಳ್ತಾರೆ. ಅದರಲ್ಲಿ ಒಂದು ಪದ ಸ್ವಲ್ಪ ಆ ಕಡೆ ಆಗಿರುತ್ತೆ. ತಪ್ಪು ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ಯೇಸುದಾಸ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ. ಅವರು ಸಂಗೀತ ವಿದ್ವಾನು, ಸಿನಿಮಾ ಗಾಯನದಲ್ಲೂ ತುಂಬ ಎತ್ತರಕ್ಕೆ ಬೆಳೆದವರು. ಅವರು ಎಷ್ಟೋ ಸಾವಿರ ಹಾಡುಗಳನ್ನ ಆಡಿದವರು. ದೇಶದಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಫೇಮಸ್ ಅವರು. ಅವ್ರ ಹೆಸರು ಕೇಳಿದ್ರೆ ರೋಮಾಂಚನ ಆಗುತ್ತೆ ನೋಡಿ. ಹಾಗಾಗಿ ಆ ಒಂದು ಯಾಕಮ್ಮ ಬೇಕು ಇಂಥ ಲೋಕ, ಎಲ್ಲಿದೆ ಬಾಳಿನ ಜನಪದ, ಎರಡು ಹಾಡು ಆಡಿರ್ತಾರೆ ಆ ಸಿನಿಮಾದಲ್ಲಿ. ಅದರಲ್ಲಿ ಯಾಕಮ್ಮ ಬೇಕು ಇಂಥ ಲೋಕ ಆಡಲಿ ಸ್ವಲ್ಪ ಪದನ ಆ ಕಡೆ ಮಾಡಿ ಆಡಿರ್ತಾರೆ. ಹೀಗೆ ಆಡಬೇಕಾಗಿರೋದು ಹೀಗೆ ಆಡಿರ್ತಾರೆ ಅಂತ ಹೇಳ್ಬೋದು. ಆ ರೀತಿ ಅದು ರವಿ ಸರ್ ಕೂಡ ಬಂದು ಸಂಜೆ ಬಂದು ಕೇಳಬೇಕಾದ್ರೆ ಹಂಗೆ ಆಗೋಗಿರುತ್ತೆ. ಓ, ಏನು ಮಾಡೋದಯ್ಯ, ಈ ಥರ ಆಗೋಗಿದೆ ಅಂತೇಳಿ, ಇನ್ನು ಹೆಂಗಪ್ಪ ಮತ್ತೆ ಅವ್ರನ್ನ ಕರ್ಸೋದು, ನೀನೇ ಹೋಗಿ ಆಡ್ಸ್ಕೊಬಂದ್ಬಿಡು ಚೆನ್ನಾಗಿ, ನಾನು ಹೇಳ್ತೀನಿ ಅಂತ ಫೋನ್ ಮಾಡ್ತಾರೆ ರವಿ ಸರ್. ಅವ್ರು ಅಷ್ಟು ಬೇಗ ಒಪ್ಪಲ್ಲ. ಯೇಸುದಾಸ್ ಅವ್ರು ಯಾರೇ ಆಗಲಿ ಒಂದು ವಾರ ಕಳೆದು ಬನ್ನಿ ಅಂತಾರೆ. ಅವ್ರಿಗೆ ಬೇರೆ ಬೇರೆ ಕಡೆ ಡೇಟ್ ಕೊಟ್ಟಿರ್ತಾರೆ, ಅವರು ಟೈಮ್ ಇರಲ್ಲ. ಇಲ್ಲ, ನಾನೇ ಬರ್ತೀನಿ, ಒಂದು ವಾರ ಕಳೆದು ಅಂತಾರೆ. ಹಾಗೆ ಬಿಟ್ಟರೆ ಕನ್ನಡ ಭಾಷೆಗೆ ಅವಮಾನ. ಅಲ್ಲಿ ಕೆಲವು ಆ ಕಡೆ ಆಗಂಗಿಲ್ಲ. ಲೇಟ್ ಆದರೆ ಶೂಟಿಂಗ್ ಹೋಗ್ಬೇಕು, ಪ್ರೊಡ್ಯೂಸರ್ಗೆ ಲಾಸು. ರವಿ ಸರ್ ಫೋನ್ ಮಾಡಿ ಕೇಳಿದಾಗ ಯೇಸುದಾಸ್ ಅವರು ಹೇಳೋ ಮಾತು, ವೆಯ್ಟ್ ಮಾಡಿ ಬರ್ತೀನಿ ಅಂತಲೂ ಹೇಳಿಲ್ಲ, ಒಂದೇ ಮಾತು ಹೇಳೋದವರು, ತಿರುಪಿ ಪಾಡ್ಲಾಮೆ ಅಂತ. ಮತ್ತೆ ಆಡ್ತೀನಿ ಬಿಡು ಅಂತಾರೆ ಅವರು. ಅಷ್ಟೇ, ಮತ್ತೆ ಆಡ್ಬೋದಲ್ವಾ, ಅಷ್ಟೇ. ಯಾವಾಗ ಬರ್ತೀರಾ ಸರ್? ನಾಡಿದ್ದೇ ಬರ್ತೀನಿ ಅಂತಾರೆ. ಸರ್, ನಿಮಗೆ ಡೇಟ್ ಇಲ್ಲ ಅಂದರೆ ಹೇಳಿ, ನಾ ಶಾಸ್ತ್ರಿನ ಕಳಿಸ್ಕೊಡ್ತೀನಿ, ಅಲ್ಲಿ ಆಡಲಿ ಅಂತ. ಏನು ಬೇಡ, ನಾಡಿದ್ದನ್ನು ಬರ್ತೀನಿ ರವಿ, ಬಂದು ಆಡ್ಕೊಡ್ತೀನಿ ಅಂತಾರೆ. ಇದು ಯೇಸುದಾಸ್ ಅವರಿಗೆ ರವಿಚಂದ್ರನ್ ಅವ್ರ ಮೇಲಿರುವಂಥ ಒಂದು ಪ್ರೀತಿ, ಒಂದು ಗೌರವ. ರವಿ ಸರ್ ಯೇಸುದಾಸ್ ಮೇಲಿರುವಂಥ ಒಂದು ಪ್ರೀತಿ, ಗೌರವ. ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುದಾಸ್ ಅವರಿಗೆ ವೀರಸ್ವಾಮಿ ಅವ್ರ ಮೇಲಿದ್ದಂಥ ಪ್ರೀತಿ, ಗೌರವ. ಹಾಗೂ ಅಸಂಭವ ಸಿನಿಮಾದಿಂದ ಆಡ್ತಿದ್ದಾರೆ ಯೇಸುದಾಸ್ ಅವರು. ಅದಕ್ಕಿಂತ ಹಿಂದೆ ಆಡಿದಾರೋ ನನಗೆ ಅಷ್ಟು ನಿಖರವಾಗಿ ಮಾಹಿತಿ ಇಲ್ಲ. ಅಸಂಭವ ಸಿನಿಮಾದಿಂದ ಯೇಸುದಾಸ್ ಅವರು ರವಿ ಸರ್ಗೆ ಆಡೋಕ್ಕೆ ಶುರು ಮಾಡಿದವರು. ಅವರ ಬಹುತೇಕ ಚಿತ್ರಗಳಲ್ಲಿ ಯೇಸುದಾಸ್ ಅವರು ಆಡಿದ್ದಾರೆ, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಅವರ ಒಂದು ಸಿನಿಮಾದಲ್ಲಿ ಒಂದು ಹಾಡು ಇರಲೇಬೇಕು ಯೇಸುದಾಸ್ ಅವ್ರದ್ದು. ಕೆಲವೊಂದು ಮಿಸ್ ಆಗಿದೆ, ಆಲ್ಮೋಸ್ಟ್ ಇದೆ. ಅವರಿಬ್ಬರು ಅಷ್ಟೊಂದು ಬಾಂಧವ್ಯ ಇದೆ. ಯೇಸುದಾಸ್ ಅವ್ರು ಬರ್ತಾರೆ, ಮತ್ತೆ ಹಾಡ್ಬಿಟ್ಟು ಹೋಗ್ತಾರೆ. ಎಷ್ಟು ಕಷ್ಟ ಗೊತ್ತಾ ವೀಕ್ಷಕರೇ? ಒಂದ್ಸರಿ ಆಡಿ ಹೋದ್ಮೇಲೆ ಸ್ವಲ್ಪ ಆ ಕಡೆ ಆಗಿದ್ರೆ ಮತ್ತೆ ಕರೆಸಿ ಆಡಿಸೋದು ಭಾರಿ ಕಷ್ಟ. ತುಂಬ ಆಗ್ಯವೇ ಈ ಥರ. ನನಗಿದು ಶಾಸ್ತ್ರಿ ಹೇಳಿದ್ರು. ಎಲ್ಲನ ಶಾಸ್ತ್ರಿ ಜೊತೆ ಒಂದ್ಸಲ ಕಾರ್ಲಿ ಜರ್ನಿ ಮಾಡ್ತಾ ಇದ್ದೆ, ಅವ್ರ ಮನೆಯಿಂದ ವಿಜಯನಗರಕ್ಕೆ ಹೋಗ್ತಾ ಇದ್ದೆ ನಾನು. ಆವಾಗ ಈ ಹಾಡನ್ನ, ಈ ಸ್ನೇಹ ಸಿನಿಮಾ ಹಾಡನ್ನ ಪ್ಲೇ ಮಾಡಿದಾಗ ಮೊಬೈಲ್ನಲ್ಲಿ ಈ ವಿಷಯ ಹೇಳಿದ್ರು ಅವರು. ಹಿಂಗೆಲ್ಲ ಆಗಿತ್ತಪ್ಪ ಇದು ಅಂತ. ಯಾಕಮ್ಮ ಬೇಕು ಇಂಥ ಲೋಕ ಹಾಡಲ್ಲಿ ಇದಾಗಿತ್ತು ಅಂತ. ಯೇಸುದಾಸ್ ಅವ್ರು ನೆನೆಸ್ಕೋಬೇಕು ಇವತ್ತು ನಾವು. ಎಂಥ ಪ್ರಬುದ್ಧ ಗಾಯಕರು, ಎಂಥ ಧ್ವನಿ ಅವ್ರದ್ದು. ಎಷ್ಟೋ ಸಾವಿರ ಹಾಡುಗಳು ನೀವು ಕೇಳಿರ್ತೀರಾ. ರವಿಚಂದ್ರನ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ರವಿ ಸರ್, ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೀನಿ. ಒಬ್ಬ ಮೀಡಿಯಾದವನಾಗಿ ಅಲ್ಲ, ಒಬ್ಬ ಅಭಿಮಾನಿಯಾಗಿ ಹೇಳ್ಬೇಕು ನಾನು. ಒಂದು ಟೀಮ್ ಕಟ್ಕೊಳ್ಳಿ. ಟೀಮ್ ಕಟ್ಕೊಂಡು ಒಳ್ಳೆ ಕಂಟೆಂಟರ್ ಸಿನಿಮಾಗಳನ್ನ ಮಾಡಿ. ಏಕಾಂಗಿ ಹೋರಾಟ ಸಾಕು. ಎಲ್ಲ ಒಬ್ಬರೇ ಮಾಡ್ತೀರಿ, ಮಾಡೋಕ್ಕೆ ಹೋಗ್ತೀರಿ, ಒಪ್ಕೋತೀವಿ. ಆದರೆ ಏಕಾಂಗಿ ಹೋರಾಟಕ್ಕಿಂತ ಟೀಮ್ ಕಟ್ಕೊಂಡು ಒಂದು ಗೆಲುವಿನತ್ತ ಮತ್ತೆ ದಾಪುಗಾಲಿಡಿ.
ನೀವು ಮಾಡಿದಂಥ ಅದ್ಭುತ ಕ್ರಿಯಾಶೀಲತೆ ಜೀವಂತವಾಗಿ ಯಾವತ್ತೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಇರುತ್ತೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಎಲ್ರಿಗೂ ನಮಸ್ಕಾರ.